ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜಿ ಕಿ. ಈ ದೇಶಕ್ಕೆ ಉತ್ತಮ ಸಂದೇಶ ನೀಡಿದ ಮುಂಚೂಣಿ ನಾಯಕ, ಮುಂದಿನ ಪೀಳಿಗೆಗೆ ನಾಂದಿ ಬರೆದವರು, ಯುವಕರಿಗೆ ಸ್ಫೂರ್ತಿದಾಯಕನಾದ ಮಹಾನ್ ವ್ಯಕ್ತಿತ್ವ ಎಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಎಂದು ಬೇಲೂರು ಕ್ಷೇತ್ರದ ಶಾಸಕ ಹುಲ್ಲಳ್ಳಿ ಸುರೇಶ್ ಬಣ್ಣಿಸಿದರು. ನಗರದ ರೈಲ್ವೆ ನಿಲ್ದಾಣದ ಬಳಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಎನ್ಎಸ್ಎಸ್ ಘಟಕ, ವಿಶ್ವವಿದ್ಯಾಲಯ, ಸ್ಕೌಟ್ ಅಂಡ್ ಗೈಡ್ಸ್, ಎನ್ಸಿಸಿ ಹಾಗೂ ಯುವಕ ಸಂಘ ಮತ್ತು ಯುವತಿ ಮಂಡಳಿ ಇವರ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ 150ನೇ ಜನ್ಮದಿನೋತ್ಸವದ ಪ್ರಯುಕ್ತ ಯುನಿಟಿ ಮಾರ್ಚ್ ಜಿಲ್ಲಾ ಮಟ್ಟದ ಪಾದಯಾತ್ರೆಯನ್ನು ಧ್ವಜ ತೋರಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಈ ದೇಶಕ್ಕೆ ಸಂದೇಶ ನೀಡಿದ ಮುಂಚೂಣಿ ನಾಯಕ, ಮುಂದಿನ ಪೀಳಿಗೆಗೆ ನಾಂದಿ ಬರೆದವರು, ಯುವಕರಿಗೆ ಸ್ಫೂರ್ತಿದಾಯಕನಾದ ಮಹಾನ್ ವ್ಯಕ್ತಿತ್ವ ಸರ್ದಾರ್ ವಲ್ಲಭಭಾಯ್ ಪಟೇಲ್ 150ನೇ ವರ್ಷಾಚರಣೆಯನ್ನ ದೇಶಾದ್ಯಂತ ಏಕತಾ ನಡಿಗೆ ಎಂದು ಆಚರಿಸಲಾಗುತ್ತದೆ. ಈ ಮಹತ್ತರ ಕಾರ್ಯಕ್ರಮವನ್ನು ರೂಪಿಸಿ ದೇಶದ ಮಟ್ಟಕ್ಕೆ ಕೊಂಡೊಯ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸಬೇಕು ಎಂದು ಹೇಳಿದರು. ಹಾಸನ ಜಿಲ್ಲೆಗೆ ತನ್ನದೇ ಆದ ಐತಿಹಾಸಿಕ ಮಹತ್ವವಿದೆ. ಹೊಯ್ಸಳರ ಆಡಳಿತ, ಬೇಲೂರು, ಶ್ರವಣಬೆಳಗೊಳದಂತಹ ಐತಿಹಾಸಿಕ ಕೇಂದ್ರಗಳು, ಸಾವಿರಾರು ವರ್ಷಗಳ ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯ ಪರಂಪರೆ ಇವೆಲ್ಲವೂ ಹಾಸನದ ಗುರುತು. ಏಕತಾ ನಡಿಗೆ ಎಂದರೆ ರಾಷ್ಟ್ರಕ್ಕಾಗಿ ಒಟ್ಟಾಗಿ ನಡೆಯುವ ಸಂಕೇತ, ನಮ್ಮ ಸಮಾಜಮುಖಿ ದೃಷ್ಟಿಯ ಪ್ರತಿರೂಪ. ಈ ನಡಿಗೆ ದೇಶದ ಏಕತೆ ಮತ್ತು ಬಲವನ್ನು ವಿಶ್ವಕ್ಕೆ ತೋರಿಸುವ ಉದಾಹರಣೆ ಎಂದರು. ಏಕತಾ ನಡಿಗೆ ಎಂಬುದಾಗಿ ಇಡೀ ದೇಶಾದ್ಯಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ರೂವಾರಿ ದೇಶದ ಪ್ರಧಾನಿ ಆಗಿರುವ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಅರ್ಪಣೆ ಮಾಡಬೇಕಾಗಿದೆ. ದೇಶಕ್ಕೆ ದುಡಿದ ಮಹಾನ್ ನಾಯಕರನ್ನ, ಅದರಲ್ಲೂ ವಿಶೇಷವಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನ ಭಾರತದ ವಕೀಲರಾಗಿ ನ್ಯಾಯವನ್ನ ಕೊಟ್ಟವರು, ಪ್ರಧಾನಿಯಾಗಿ, ಗೃಹ ಸಚಿವರಾಗಿ ಈ ದೇಶಕ್ಕೆ ಸಂದೇಶ ಕೊಟ್ಟವರು, ಮುಂದಿನ ಪೀಳಿಗೆಗೆ ಒಂದು ನಾಂದಿ ಬರೆದಂತಹ ಮಹಾನ್ ನಾಯಕ ಪಟೇಲ್ ಅವರು ಎಂದು ಹೇಳಿದರು. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ, ಸರ್ದಾರ್ ಪಟೇಲ್ ಏಕೆ ಉಕ್ಕಿನ ಮನುಷ್ಯರು ಎಂಬುದು ಅವರ ಕೃತಿಗಳಲ್ಲಿ ಸ್ಪಷ್ಟ. 560ಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಒಂದೇ ಭಾರತದಲ್ಲಿ ಒಂದಾಗಿಸಿ ಸಮಗ್ರ ರಾಷ್ಟ್ರದ ನಿರ್ಮಾಣ ಮಾಡಿದ ಮಹಾನ್ ನಾಯಕರು. ಇಂದು ಭಾರತವೆಂಬ ಬಲಿಷ್ಠ ಏಕೀಕೃತ ರಾಷ್ಟ್ರವನ್ನು ನಾವು ಹೆಮ್ಮೆಯಿಂದ ನೋಡ್ತಿದ್ರೆ ಅದರ ಮೂಲದಲ್ಲಿ ಪಟೇಲ್ ಅವರ ದೃಢ ನಾಯಕತ್ವವಿದೆ ಎಂದು ನೆನಪಿಸಿದರು. ಯುವಕರು ಪಟೇಲ್ ಅವರ ಗುಣಗಳನ್ನು, ಶಿಸ್ತು, ದೃಢತೆ ಮತ್ತು ನಾಯಕತ್ವವನ್ನು ಮೈಗೂಡಿಸಿಕೊಳ್ಬೇಕು. ದೇಶದ ಪ್ರತಿಯೊಬ್ಬರೂ ಅವರಿಗೆ ಚಿರಋಣಿ ಎಂದು ಸಲಹೆ ನೀಡಿದರು. ಒಬ್ಬ ಬಲಿಷ್ಠ ನಾಯಕ, ನಾಯಕತ್ವ ಎಂದರೆ ಏನು, ನಾಯಕತ್ವದ ಗುಣ ಎಂದರೆ ಏನು ಎಂಬುದನ್ನು ತೋರಿಸಿಕೊಟ್ಟವರು. ನಮ್ಮ ಮಕ್ಕಳು, ಅದರಲ್ಲೂ ಯುವ ಜನತೆ ನೆನಪು ಇಟ್ಟುಕೊಳ್ಳಬೇಕು. ನಮ್ಮ ದೇಶವನ್ನು ಕಟ್ಟಿ ಬಲಿಷ್ಠ ಮಾಡಿದ್ದಾರೆ. ಇಂದಿನ ಮಕ್ಕಳು ಅವರ ಆದರ್ಶವನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ, ಮೈ ಭಾರತ್ ಜಿಲ್ಲಾ ಯುವ ಅಧಿಕಾರಿ ಪಿ ಅಖಿಲ್, ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಆನಂದ್ ಮೂರ್ತಿ, ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಅಪರ ಪೊಲೀಸ್ ಅಧೀಕ್ಷಕ ಕೆಎಂ ತಮ್ಮಯ್ಯ, ಕಲಾವಿದ ಬಿಟಿ ಮಾನವ ಸೇರಿದಂತೆ ಹಲವರು ಭಾಗವಹಿಸಿದರು. ಸಮಾಜ ಸೇವಕ ಲಕ್ಷ್ಮೀನಾರಾಯಣ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಉಕ್ಕಿನ ಮನುಷ್ಯ ಅಂದ್ರೆ ಯಾರು? ಹೌದು, ನಮ್ಮ ದೇಶ 560ಕ್ಕಿಂತ ಹೆಚ್ಚು ರಾಜ್ಯಗಳಾಗಿ ವಿಂಗಡಣೆ ಆಗ್ಬಿಟ್ಟಿತ್ತು, ಪ್ರಾಂತ್ಯಗಳಾಗಿ ವಿಂಗಡಣೆ ಆಗಿತ್ತು, ಭಾಗಗಳಾಗಿ ಒಡೆದು ಹೋಗಿತ್ತು. ಅವರನ್ನೆಲ್ಲ ಸೇರಿಸಿ ಒಂದು ಸಮಗ್ರ ನಮ್ಮ ಮಹಾನ್ ದೇಶದ ಉದಯಕ್ಕೆ ಕಾರಣರಾದವರು ಯಾರು? ಹೌದು. ಹಾಗಾಗಿ ಇವತ್ತು ನಮ್ಮ ದೇಶವನ್ನ ಭಾರತ ಅಂತ ಏನಾದ್ರೂ ನಾವು ನೋಡ್ತಾ ಇದ್ರೆ ಹೆಮ್ಮೆಯಿಂದ ಸಮಗ್ರ ಒಂದು ಸುಂದರವಾದ ಬಲಿಷ್ಠವಾದ ದೇಶವನ್ನ ರಚಿಸಿದ್ದು ಯಾರಾದರೂ ಇದ್ದರೆ ಅದರ ಕ್ರೆಡಿಟ್ ಯಾರಿಗೆ ಹೋಗುತ್ತೆ? ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು. ಯಾಕೆ ಅಂದ್ರೆ ಅವರು ಒಬ್ಬ ಸ್ಟ್ರಾಂಗ್ ಲೀಡರ್ಶಿಪ್ ಅಂದ್ರೆ ಏನು, ನಾಯಕತ್ವ ಗುಣ ಅಂದ್ರೆ ಏನು ಅಂತ ಅವರು ತೋರಿಸಿಕೊಟ್ಟರು. ನಮ್ಮ ಪ್ರತಿಯೊಬ್ಬ ಜನತೆ, ನಮ್ಮ ಮಕ್ಕಳು, ಅದರಲ್ಲೂ ಯುವ ಜನತೆ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಇದೆ. ಒಂದು ಬಲಿಷ್ಠ ವ್ಯಕ್ತಿತ್ವ, ಪರ್ಸನಾಲಿಟಿ ಮತ್ತೆ ನಾಯಕತ್ವ ಇರಬೇಕಾಗಿದ್ದು ಪ್ರತಿಯೊಬ್ಬರಲ್ಲೂ ಇರಬೇಕು. ಅಂತಹದನ್ನು ನಮಗೆ ತೋರಿಸಿಕೊಟ್ಟವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರವರು. ನಮ್ಮ ದೇಶದ ಪ್ರತಿಯೊಬ್ಬರು ಅವರಿಗೆ ಚಿರಋಣಿ. ನಮ್ಮ ಸನ್ಮಾನ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು. ಬಹುಶಃ ಇವತ್ತು 150ನೇ ವರ್ಷಕ್ಕೆ
ಪಾದಾರ್ಪಣೆ ಅವರ ಜನ್ಮದಿನವನ್ನು ಏಕತಾ ನಡಿಗೆ ಅಂತಕ್ಕಂಥದ್ದನ್ನು ಇಡೀ ದೇಶಾದ್ಯಂತ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದ ರೂವಾರಿ ಮತ್ತು ಏಕತಾ ಇದಕ್ಕೆ ಒಂದು ಇದನ್ನು ಕೊಟ್ಟಂತಹ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಈ ಸಂದರ್ಭದಲ್ಲಿ ನಾವು ಅನಂತ ಧನ್ಯವಾದಗಳನ್ನ ಅವರಿಗೆ ಅರ್ಪಣೆ ಮಾಡಬೇಕಾಗುತ್ತೆ. ಏಕೆಂದರೆ ಈ ದೇಶಕ್ಕೆ ದುಡಿದಂಥ ಮಹಾನ್ ನಾಯಕರುಗಳನ್ನ, ವಿಶೇಷವಾಗಿ ಸರ್ದಾರ್ ವಲ್ಲಭ ಪಟೇಲ್ರವ್ರನ್ನ ಈ ಭಾರತದ ರಾಜ್ಯಕ್ಕೆ ಒಬ್ಬ ವಕೀಲರಾಗಿ ನ್ಯಾಯವನ್ನು ಕೊಟ್ಟಂಥದ್ದು, ಉಪ ಪ್ರಧಾನಮಂತ್ರಿಗಳಾಗಿ, ಗೃಹ ಸಚಿವರಾಗಿ ಈ ದೇಶಕ್ಕೆ ಸಂದೇಶವನ್ನು ಕೊಟ್ಟಂಥ ಮುಂದಿನ ಪೀಳಿಗೆ ಒಂದು ನಾಂದಿಯನ್ನು ಬರೆದಂಥ ಮಹಾನ್ ನಾಯಕ ಅದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ರ ಬಗ್ಗೆ, ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ಬಗ್ಗೆ ಯಾರಿಗೂ ಹೇಳಬೇಕಾಗಿಲ್ಲ. ಪ್ರತಿ ಮನೆಯಲ್ಲಿ ಏನಾದ್ರೂ ಸಹ ಈ ದೇಶದ ಸಂದೇಶ ಇದೆ. ಈ ದೇಶಕ್ಕೆ ಒಂದು ಸಂದೇಶವನ್ನು ಕೊಡ್ತಿರ್ತಕ್ಕಂಥವ್ರು ಯಾರು ಅಂದರೆ ಅದು ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಅಂತಕ್ಕಂಥದ್ದನ್ನು ಹೇಳ್ತಾ